ಇಲ್ಲಿರೋ ಒಂದು ಶಕ್ತಿ ಮದುವೆ ಮಾಡಿಸುತ್ತೆ ಅನ್ನೋದು ನಂಬಿಕೆ ಮಾತ್ರ ಅಲ್ಲ, ಇಲ್ಲಿ ನಡೀತಾ ಇರೋ ಸತ್ಯ. ಇನ್ನು ಮದುವೆನೇ ಆಗೋದಿಲ್ಲ ಅನ್ಕೊಂಡಿದ್ದ ನಾಗಭೂಷಣ್ ಜೀವನದಲ್ಲಿ ನಡೆದ ಪವಾಡವೇ ಇದಕ್ಕೆ ದೊಡ್ಡ ಉದಾಹರಣೆ. ಅಯ್ಯೋ ಅದೆಲ್ಲ ಬಿಟ್ಟಾಕಿ, ನಿಮ್ ಮಗನಿಗೆ ಅಂತ ಬ್ರಹ್ಮ ಸೃಷ್ಟಿ ಮಾಡಿರೋ ಹುಡುಗಿ ಇಲ್ಲಿದ್ದಾಳೆ, ತಗೊಳ್ಳಿ ನೋಡಿ ನೋಡಿ. ಇದುವರೆಗೂ 100 ಫೋಟೋ ತಂದ್ಕೊಟ್ಟೆ, ಯಾವುದು ಹೊಂದಾಣಿಕೆ ಆಗ್ಲಿಲ್ಲ. ಇವಾಗ ಇದು ಬೇರೆ ತಂದಿದ್ಯಾ ನೋಡು, ಇದು ಕಡೆ. ಇದೇನಾದ್ರೂ ನಮ್ಗೆ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಇನ್ನು ಮುಂದೆ ನಮ್ಮ ಊರೊಳಗೆ ಕಾಲಿಡಕ್ ಬಿಡಲ್ಲ ನೀನ. ಅಯ್ಯೋ ಹಾಗೆ ಮಾಡಿವ್ರಿ ಅಂತೆ ನೋಡಿ. ಈ ಹುಡುಗಿ ಇದ್ದಾಳಲ್ಲ, ಒಳ್ಳೆ ಕುಟುಂಬದ ಹುಡುಗಿ, ವಿದ್ಯಾವಂತೆ. ನೀವು ಹೂ ಅಂದ್ರೆ ನಾಳೆನೆ ಹುಡುಗಿ ನೋಡಕ್ ಹೋಗ್ಬೋದು. ನೋಡಿ ಮೂರ್ತಿಯವರೇ, ನನ್ನ ಮಗ ಇನ್ಮೇಲೆ ಯಾವ ಹುಡುಗಿ ಫೋಟೋನು ನೋಡಲ್ಲ ಅಂತ ತೀರ್ಮಾನ ಮಾಡಿದ್ದಾನೆ. ಈ ಸಂಬಂಧ ಕೂಡಿ ಬರ್ಲಿಲ್ಲ ಅಂತಂದ್ರೆ ನೀವೇನು ಯೋಚನೆ ಮಾಡಬೇಡಿ. ನೋಡಿ, ಒಂದು ವೇಳೆ ಈ ಹುಡುಗಿ ಸಂಬಂಧ ಕೂಡಿ ಬರ್ಲಿಲ್ಲ ಅಂದ್ರೆ ನಾನು ಮಾಡ್ತಾ ಇರೋ ಕೆಲಸನೇ ಬಿಟ್ಟು ಬಿಡ್ತೀನಿ. ಅಲ್ಲ, ನಿಮ್ಮ ಮಗ ಯಾವ್ದ್ರಲ್ಲಿ ಕಡಿಮೆ ಇದ್ದಾನೆ ಹೇಳಿ? ಅದೇ ನಮ್ಮ ಯೋಚನೆ ಆಗಿರೋದು. ಎಲ್ಲ ಸರಿಯಾಗಿದ್ರು ಸಂಬಂಧ ಯಾಕೆ ಕೂಡಿ ಬರ್ತಾ ಇಲ್ಲ ಅಂತ. ಋಣ ಅನ್ನೋದು ಇಲ್ಲಿ ಇರುವಾಗ ಬೇರೆ ಸಂಬಂಧ ಅದು ಯಾಕೆ ಕೂಡಿ ಬರುತ್ತೆ ಹೇಳಿ? ಅದು ಸರಿಯೇನು ನೀನು ಹೇಳ್ತಿದ್ಯಾ, ಒಳ್ಳೆ ಸಂಸಾರದ ಹೆಣ್ಣು ಅಂತ, ಒಳ್ಳೆ ಕುಟುಂಬದೋಳು ಅಂತ. ನಮ್ಗೇನೋ ಹೆಣ್ಣು ಒಪ್ಪಿಗೆ ಆಗಿದೆ ಏನೋ, ಇನ್ನು ಮಿಕ್ಕಿದ ವಿಚಾರ ಬಿಟ್ಬಿಡ. ಸರಿ ಬಿಡಿ, ಇನ್ಮೇಲೆ ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ನೀವು ಒಪ್ಪಿಗೆ ಕೊಟ್ರೆ ನಾಳೆನೆ ಹುಡುಗಿ ನೋಡಕ್ ಹೋಗ್ಬೋದು. ರಾಯ್ರೆ, ಯಾವತ್ ನಿಮ್ಮ ಮಗಳ ಫೋಟೋ ನೋಡಿದ್ವು ಅವತ್ತೇ ಈ ಹುಡುಗಿನೇ ನಮ್ಮನೆ ಸೊಸೆ ಅಂತ ನಾನು ನಿರ್ಣಯ ಮಾಡಿಬಿಟ್ಟೆ. ಆದರೂ ಶಾಸ್ತ್ರಕ್ಕೋಸ್ಕರ ಬರೀತೀವಿ. ಯಾವುದಕ್ಕೂ ನಿಮ್ಮ ಮಗಳನ್ನೂ ಒಂದು ಮಾತು ಕೇಳಿ ವಿಷಯ ನಮಗೆ ತಿಳಿಸ್ಬಿಡಿ. ಅಯ್ಯೋ, ಅದಕ್ಕೆಲ್ಲ ಅವಕಾಶನೇ ಇಲ್ಲ ಬಿಡಿ. ನಾನು ಹೇಳಿದ್ಮೇಲೆ ಮುಗೀತು, ಅದೇ ಫೈನಲ್. ಬಹಳ ಸಂತೋಷ. ಏನಪ್ಪಾ ಮೂರ್ತಿ, ಇನ್ ಮುಂದಿನ ಕೆಲಸ ಕಾರ್ಯಗಳನ್ನ ಮುಂದುವರಿಸಬಹುದೇ? ಅಯ್ಯೋ, ಬೀಗರಾದ ನೀವುಗಳೇ ಒಪ್ಕೊಂಡ್ಮೇಲೆ ಇನ್ನೇನಿದೆ, ಶುಭಶ್ಯ ಶೀಘ್ರಂ. ಸದ್ಯ ಹೇಗೋ ಒಂದು ಸಂಬಂಧ ಕೂಡ್ಬಂತಲ್ಲ ಅಂದ್ಕೊಂಡು ಎಲ್ಲರೂ ಖುಷಿ ಆಗ್ತಾರೆ. ಇನ್ನೇನು ಎಂಗೇಜ್ಮೆಂಟ್ ನಡೆಯೋದೊಂದು ಬಾಕಿ ಇತ್ತು. ಆದ್ರೆ ಅಷ್ಟರಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಅಪ್ಪ, ಜೋಯಿಸರು ಸಿಕ್ಕಿದ್ರು. ಈ ತಿಂಗಳು 18ನೇ ತಾರೀಕು ತುಂಬಾ ಒಳ್ಳೆ ದಿನಂತೆ. ಅವತ್ತೇ ನಿಶ್ಚಿತಾರ್ಥನೂ ಮಾಡ್ಬೋದಂತೆ. ಅಮ್ಮ, ಅಪ್ಪ, ಏನಾಯ್ತು? ಯಾಕೆ ಹೀಗಿದ್ದೀರಾ? ಏನಾಯ್ತಂತ ಮಾತಾಡಿ. ಏನು ಮಾತಾಡೋದಪ್ಪ, ನಮ್ಮ ಅದೃಷ್ಟವೇ ಚೆನ್ನಾಗಿಲ್ಲ, ಯಾವುದು ಕೈಗೂಡ್ತಾನೇ ಇಲ್ಲ. ಈಗೇನಾಯ್ತು? ಆ ಹುಡುಗಿ ತಂದೆ ಫೋನ್ ಮಾಡಿ ಆ ಹುಡುಗಿಗೆ ಈಗಲೇ ಮದುವೆ ಮಾಡ್ಕೊಂಬಕ್ಕೆ ಇಷ್ಟ ಇಲ್ವಂತೆ. ಇನ್ನು 2 ವರ್ಷ ಮಾಡಲ್ವಂತಪ್ಪ. ಬೇಜಾರು ಮಾಡ್ಕೋಬೇಡ ಕಣೋ, ಹೋಗ್ಲಿ ಬಿಡು. ಅವ್ರಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಯಾರ ಅದೃಷ್ಟ ಹೇಗಿದ್ರಿ ಏನಂತಮ್ಮ? ನಾನು ರಥದೃಷ್ಟ ಅಂತ ಗೊತ್ತಾಯ್ತಲ್ಲ. ಇನ್ನು ನನ್ನನ್ನು ತಡಿಬೇಡಿ. ನನಗೆ ಮದುವೆನೂ ಬೇಡ, ಈ ಊರೂ ಬೇಡ. ನಾನು ಬೆಂಗಳೂರಿಗೆ ಹೋಗ್ತೀನಿ. ನಾಗಭೂಷಣ, ನನ್ನ ಮಾತು ಕೇಳೋ. ನೀವಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ. ನೋಡಪ್ಪ ಅಪ್ಪ, ದಯವಿಟ್ಟು ನನ್ನನ್ನು ತಡಿಬೇಡಿ. ನನಗಾಗಿ ಹೆಣ್ಣು ಹುಡುಕಿದ್ದು ಸಾಕು. ತಮ್ಮನಿಗೆ ಮದುವೆ ಮಾಡಿ ನಾನಿನ್ನು ಹೋಗ್ತೀನಿ. ಕೊನೆಗೂ ಊರಲ್ಲಿರೋದು ಬೇಡ ಅಂತ ತೀರ್ಮಾನ ಮಾಡಿದ ನಾಗಭೂಷಣ್ ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲೂ ಕೂಡ ಮದುವೆ ಪ್ರಯತ್ನ ನಡೆಯುತ್ತೆ. ಅದು ಯಾವ ಥರ ಅಂತೀರಾ? ಯಾಕಂದರೆ ಪ್ರತಿಯೊಬ್ಬರು ಹೆಣ್ಣಿನ ಕಡೆಯವ್ರು ಕರಿತಾ ಇದ್ರು, ಬನ್ನಿ ಅಂತ ಕರಿತಾ ಇದ್ರು. ನಾನು ಅರ್ಧ ದಾರಿಯಲ್ಲಿ ಇರ್ಬೇಕಾದ್ರೆ ಫೋನ್ ಮಾಡ್ತಾ ಇದ್ದೆ ನಮ್ಮ ಅಮ್ಮ, ಇಲ್ಲ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅಂತ, ಇಂಟರ್ವ್ಯೂ ಕ್ಯಾನ್ಸಲ್ ಅಂತ. ಈ ಸಲ ತುಂಬ ಬೇಜಾರಾಗಿದೆ, ತುಂಬ ಈ ಥರ ಆಗಿದ್ದಾವೆ ನನ್ನ ಇನ್ಸಿಡೆಂಟು. ನಾನು ಸ್ನೇಹಿತರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಕೊನೆ ಮೂಮೆಂಟಲ್ಲಿ ಏನೋ ನಮ್ಮ ಕ್ಯಾಸ್ಟ್ ಸವಾಸನೆ ಬೇಡ, ನನಗಂತೂ ಮದುವೆ ಬೇಕು, ನನಗೆ ಮೋಸ್ಟ್ ಎಸೆನ್ಷಿಯಲ್. ನನಗೊಂದು ಕನಸುಗಳಿವೆ, ಅದ್ರ ಪ್ರಕಾರ ನಾನು ಹಿಡಿಬೇಕು. ಅಂತೂ ಪಿಚ್ಚಾಚಾಗಿ ನಾನು ಸಾಯಕ್ಕೆ ತಯಾರಿಲ್ಲ ಅಂತ ನಾನೇ ಡಿಸೈಡ್ ಮಾಡಿಕೊಂಡು ಕೊನೆಗೆ ಏನು ಮಾಡಿದೆ,
ಅನಾಥಾಶ್ರಮಗಳಲ್ಲಿ ಒಂದು ಹುಡುಗಿರು ಸಿಗ್ತಾರೆ, ಅಲ್ಲಿ ಮದುವೆ ಮಾಡಿಕೊಡ್ತಾರೆ ಅಂತ ವಿಷಯ ಸಿಕ್ತು. ಆದರೆ ಕಾರಣಾಂತರಗಳಿಂದ ಅಲ್ಲೂ ಹುಡುಗಿ ಸಿಗೋದಿಲ್ಲ. ಬೇಸತ್ತು ಹೋದ ನಾಗಭೂಷಣ್ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ತಮ್ಮನ ಮದುವೆ ಮಾಡೋದಕ್ಕೆ ಹೇಳ್ತಾರೆ. ಆದರೆ ಹಿರಿಯಣ್ಣನ ಮದುವೆ ಕೆಲಸ ನಡೆಯೋದೇ ಇಲ್ಲ. ಅವ್ರಿಗೆ ನಾವು ಅಪ್ಪ ಅಮ್ಮಗೆ ಏನು ನಾವು ಅಂದರೆ ಈ ಥರ ಆಗ್ಬಿಡ್ತಲ್ಲ, ಯಾಕೆ ತೊಂದರೆ ಅಂತೇಳಿ ನನ್ನ ಬದಲೇ ನನ್ನ ತಮ್ಮನ ಫಸ್ಟ್ ಮದುವೆ ಮಾಡಿಬಿಟ್ಟು ನಾವು. ನನಗೊಂದು 3 ವರ್ಷ ಮದುವೆ ಹೆಣ್ಣು ಹುಡುಕಿ ನನಗಾಗಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮ ತಮ್ಮಗೆ ಮದುವೆ ಮಾಡಿಬಿಟ್ವಿ. ಈ ನಮ್ಮ ಈ ಹೊರಗಡೆ ಜನ ಸುಮ್ಮನೆ ಇರಕ್ಕೆ ಬಿಡಲ್ಲ. ಫಸ್ಟ್ ದೊಡ್ಡನ ಮದುವೆ ಮಾಡಲಿಲ್ಲ ನೀವು, ಚಿಕ್ಕನ್ ಮಾಡಿದ್ರಿ, ದೊಡ್ಡಂದು ಯಾವಾಗ ಮಾಡ್ತೀರಾ ನೀವು, ಅವ್ನು ಊರು ಬಿಟ್ಟು ಹೋಗ್ಬಿಟ್ಟ, ಹಾಗೆ ಹೀಗೆ ಅಂತೇಳಿ ಪ್ರತಿ ಸಾರಿನೂ ನೋವು ಕುಕ್ಕು ಮಾತನ್ನು ಮಾತಾಡ್ತಾಯಿದ್ರು. ಅವ್ರಿಗೆ ತುಂಬ ನೋವು ಆಗ್ತಿತ್ತು. ಅದೇನು ವಿಸ್ಮಯ ನಡೀತೋ ಅದೊಂದಿನ ನಾಗಭೂಷಣ್ಗೆ ಆಶ್ಚರ್ಯಕರ ರೀತಿಯಲ್ಲಿ ಒಂದು ಜಾಗದ ಬಗ್ಗೆ ಮಾಹಿತಿ ಸಿಗತ್ತೆ. ಅಲ್ಲಿಗೆ ಹೋದ್ರೆ ಎಂಥವರಿಗೂ ಮದುವೆ ಆಗತ್ತೆ ಅನ್ನೋ ವಿಚಾರ ಗೊತ್ತಾಗತ್ತೆ. ಕೊನೆ ಮೂಮೆಂಟಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ದೇವ್ರ ಹತ್ರ ನಾನು ಬೇಡ್ಕೊಂಡಿದ್ದು ಒಂದೇ ಒಂದು ಮಾತು, ಸ್ವಾಮಿ ನಾನು ನಿನ್ನ ಹತ್ರ ಈಗ ಒಬ್ಬನೇ ಬಂದು ನಿನ್ನ ದರ್ಶನ ತಗೋತಾ ಇದ್ದೀನಿ, ನೆಕ್ಸ್ಟ್ ನಾನು ಬರಬೇಕಂದ್ರೆ ಜೋಡಿಯಾಗಿ ನಿನ್ನ ದರ್ಶನ ತಗೋಬೇಕು ಅಂತ ಒಂದೇ ಒಂದು ಮಾತನ್ನು ನಾನು ಬೇಡ್ಕೊಂಡಿದ್ದು ಮತ್ತು ವಾಪಸ್ ಬಂದಿದ್ದಾಯಿತು. ಅದು ವಾಪಸ್ ಬಂದ ಕೆಲವೇ 15 ದಿನಗಳಲ್ಲಿ ನನ್ನ ನಿಶ್ಚಿತಾರ್ಥ ಆಯಿತು. 6-7 ವರ್ಷಗಳ ಯಾತನೆ ಒಂದೇ ತಿಂಗಳಲ್ಲಿ ಪರಿಹಾರ ಆಗಿತ್ತು. ನಾಗಭೂಷಣ್ಗೆ ಈ ಪವಾಡವನ್ನ ನಂಬೋದಕ್ಕೂ ಸಾಧ್ಯ ಆಗಲಿಲ್ಲ. ಆದರೆ ತಕ್ಷಣ ಮದುವೆ ಆಗಿದ್ದು ನಿಜ. ಈಗ ಒಂದು ಮಗು ಹಾಗೂ ಹೆಂಡತಿಯ ಜೊತೆಗಿನ ಸುಖ ಸಂಸಾರ ಇವರದು. ಇದಕ್ಕೆ ಕಾರಣ ಆಗಿದ್ದು ಅದೇ ದೇವರು. ಇದು ನಾಗಭೂಷಣ್ ಜೀವನದಲ್ಲಿ ನಡೆದ ಪವಾಡ. ಇಂಥ ಒಂದು ವಿಸ್ಮಯಕಾರಿ ದೇವರು ಯಾರು? ಆ ದೈವ ಸ್ಥಳ ಎಲ್ಲಿದೆ? ಅಲ್ಲಿಗೆ ಹೋದಾಗ ನಿಜಕ್ಕೂ ಅಚ್ಚರಿ ಕಾದಿತ್ತು.